ಕಣ್ಣು ಕುಕ್ಕುವಂತಹ ರಮಣೀಯ ಸ್ಥಳದಲ್ಲಿ ಒಂದು ಮನೆಯಿತ್ತು. ಅದೊಂದು ಮಧ್ಯಮ ವರ್ಗದ ಕುಟುಂಬ. ಉಣ್ಣೋಕೆ ತಿನ್ನೋಕೆ ಬಟ್ಟೆ ಬರೆಗೆ ಏನೂ ಕೊರತೆಯಿರಲಿಲ್ಲ. ವಸುಧಾ ಮತ್ತು ಭಾಸ್ಕರ್ ಇಬ್ಬರೂ ಪ್ರೀತಿ ಮಾಡಿ ಮದುವೆಯಾಗಿದ್ದರು. ಇಬ್ಬರ ಮನೆಯಲ್ಲಿಯೂ ಅವರಿಬ್ಬರ ಪ್ರೀತಿಗೆ ವಿರೋಧ ಇತ್ತು. ವಸುಧಾಳ ಅಣ್ಣನಂತೂ ಭಾಸ್ಕರನನ್ನು ಕೊಲ್ಲುತ್ತೇನೆ ಅಂತ ದೊಡ್ಡ ಮಚ್ಚು ಹಿಡಿದು ಊರೂರು ತಿರುಗುತ್ತಿದ್ದ. ವಸುಧಾ ಮತ್ತು ಭಾಸ್ಕರ ಕಾಲೇಜು ದಿನಗಳಲ್ಲಿ ಪ್ರೀತಿ ಮಾಡಲು ಶುರು ಮಾಡಿದರು. ಅವರಿಬ್ಬರದ್ದು ಮದುವೆಗೆ ಮುಂಚೆಯೇ ಎಲ್ಲವೂ ನಡೆದು ಹೋಗಿತ್ತು. ಕಾಲೇಜಿನ ಪಕ್ಕದಲ್ಲಿರುವ ಕಾಡಿಗೆ ಒಂದು ಟವೆಲ್ ಮತ್ತು ಒಂದು ಚಿಕ್ಕ ತೆಂಗಿನ ಬಾಟಲಿ ಹಿಡಿದುಕೊಂಡು ಅದೆಷ್ಟು ಬಾರಿ ಹೋಗಿದ್ದರೋ ಲೆಕ್ಕವೇ ಇರಲಿಲ್ಲ. ಅದರ ಪ್ರತಿಫಲ ಎನ್ನುವಂತೆ ಅವಳ ಹೊಟ್ಟೆ ತುಂಬಿತು. ಈ ವಿಷಯ ಅವಳ ಮನೆಯಲ್ಲಿ ಕೂಡ ಗೊತ್ತಾಯಿತು. ಅವಳ ಅಣ್ಣ ವಸಂತ್ ಅವಳಿಗೆ ಸರಿಯಾಗಿ ಹೊಡೆದು ಮುಖ ಗುರುತು ಸಿಕ್ಕದಂತೆ ಮಾಡಿದ್ದ. ಅವಳ ಅಪ್ಪ ಅಮ್ಮ ಸೇರಿದಂತೆ ಮನೆಯವರೆಲ್ಲರೂ ಮಗಳು ಮೈಮರೆತು ಮಾಡಿಕೊಂಡ ಎಡವಟ್ಟಿನಿಂದಾಗಿ ತಲೆಬಿಸಿಯಲ್ಲಿದ್ದರು. ಅಂತೂ ಇಂತೂ ಅವರೆಲ್ಲರೂ ಒಮ್ಮತದ ತೀರ್ಮಾನ ಮಾಡಿ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಪಿಂಡವನ್ನು ತೆಗೆಸಬೇಕೆಂದು ನಿರ್ಧಾರ ಮಾಡಿದರು. ಆದರೆ ಏನೂ ತಿಳಿಯದ ತನ್ನ ಕಂದಮ್ಮನನ್ನು ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಸಾಯಿಸೋದು ಅವಳಿಗೆ ಇಷ್ಟ ಇರಲಿಲ್ಲ. ಆ ವಿಷಯವನ್ನು ಭಾಸ್ಕರನ ಬಳಿ ಹೇಳಲು ಕೂಡ ಅವಳಿಗೆ ಆಗುತ್ತಿರಲಿಲ್ಲ. ಯಾಕಂದ್ರೆ ಅವಳ ಮನೆಯವರು ಅವಳನ್ನು ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡುತ್ತಲೇ ಇರಲಿಲ್ಲ. ಸಂಪೂರ್ಣವಾಗಿ ಭಾಸ್ಕರನ ಸಂಪರ್ಕ ಸಿಗದಂತೆ ಮಾಡಿದ್ದರು ಮನೆಯವರು. ಕೊನೆಗೂ ಒಂದಿನ ಅವಳು ತನ್ನ ಫ್ರೆಂಡಿನ ಸಹಾಯದಿಂದ ಅವನಿಗೆ ಕಾಲ್ ಮಾಡಿದಳು ಮತ್ತು ನಡೆದ ವಿಷಯವನ್ನೆಲ್ಲ ಹೇಳಿದಳು. ಅದನ್ನು ಕೇಳಿದ ಭಾಸ್ಕರನ ಕೆಟ್ಟ ಮನಸ್ಸೊಂದು ನಾನವಳಿಗೆ ಮಾಡುವಷ್ಟು ಮಾಡಿ ಊರು ಬಾಗಿಲು ಮಾಡಿಯಾಗಿದೆ. ಮಗುವನ್ನ ತೆಗೆಸಿದರೆ ತೆಗೆಸಲಿ, ನಂತರ ಅವಳು ಬೇರೆ ಮದುವೆಯಾದರೂ ಪರವಾಗಿಲ್ಲ ಅಂತ ಅಂದುಕೊಂಡರೂ ಅವನ ಆತ್ಮಸಾಕ್ಷಿ ಅದಕ್ಕೆ ಒಪ್ಪಲಿಲ್ಲ. ಒಂದು ಹೆಣ್ಣನ್ನು ತನ್ನಿಷ್ಟಕ್ಕೆ ಬಳಸಿಕೊಂಡು ಅವಳ ಹೊಟ್ಟೆಯನ್ನು ಕೂಡ ತುಂಬಿಸಿ ಮದುವೆಯಾಗುತ್ತೇನೆ ಅಂತ ನಂಬಿಸಿ ಹೀಗೆ ಅರ್ಧದಲ್ಲಿ ಕೈ ಕೊಡುವುದು ಸರಿಯಲ್ಲ ಅಂದುಕೊಂಡ ಭಾಸ್ಕರ ಅವಳನ್ನು ಮದುವೆಯಾಗಲು ನಿರ್ಧರಿಸುತ್ತಾನೆ. ನಂತರ ಭಾಸ್ಕರನ ಗೆಳೆಯರ ಸಹಾಯದಿಂದ ಅವರಿಬ್ಬರೂ ರಾತ್ರಿ ಮನೆ ಬಿಟ್ಟು ಓಡಿ ಬಂದು ಒಂದು ದೇವಸ್ಥಾನದಲ್ಲಿ ಮದುವೆಯಾಗುತ್ತಾರೆ. ಮದುವೆಯಾದ ಮೊದಲ ರಾತ್ರಿ ಅವರಿಬ್ಬರಲ್ಲೂ ಅಷ್ಟೊಂದು ಆತುರತೆ ಇರಲಿಲ್ಲ. ಯಾಕಂದ್ರೆ ನಡೆಯುವುದೆಲ್ಲವೂ ಈ ಮೊದಲೇ ನಡೆದಾಗಿತ್ತು. ಆದರೂ ದೀಪ ಆರಿಸಿ ಸಂಸಾರ ಶುರು ಮಾಡುತ್ತಾರೆ. ವಸುಧಾಳ ಮನೆಯಲ್ಲಿ ದುಡ್ಡಿಗೇನೂ ಕಡಿಮೆ ಇಲ್ದಿರೋದ್ರಿಂದ ಅವಳು ಮನೆ ಬಿಟ್ಟು ಬರುವಾಗ ಸಾಕಷ್ಟು ಹಣವನ್ನು ತಂದಿರ್ತಾಳೆ. ಅದೇ ಹಣದಿಂದ ಅವರು ಒಂದು ಮನೆಯನ್ನು ಕಟ್ಟಿಕೊಂಡು ಆ ಮನೆಯಲ್ಲಿ ಸಂಸಾರ ನಡೆಸುತ್ತಿರುತ್ತಾರೆ. ಹೀಗೆ ಎಲ್ಲವೂ ಸಂತೋಷದಿಂದ ನಡೀತಿದೆ ಅಂದುಕೊಳ್ಳುವಷ್ಟರಲ್ಲಿ ವಸುಧಾಳ ಅಣ್ಣ ಕೈಯಲ್ಲಿ ಮಚ್ಚು ಹಿಡಿದುಕೊಂಡು ಅವರಿಬ್ಬರನ್ನೂ ಕೊಲ್ಲಲು ಬರುತ್ತಾನೆ. ಭಾಸ್ಕರನಿಗೆ ಸರಿಯಾಗಿ ಹೊಡೆದು ಬಸುರಿ ಹೆಂಗಸಂತಾನೂ ನೋಡದೆ ವಸುಧಾಳಿಗೂ ಕೂಡ ಹೊಡೀತಿರುವಾಗ ಊರಿನವರೆಲ್ಲರೂ ಸೇರಿ ಅವನಿಗೆ ಸರಿಯಾಗಿ ಬಡಿದು ಅಲ್ಲಿಂದ ಓಡಿಸುತ್ತಾರೆ. ಅವನಿಗೆ ಆ ದಿನ ಯಾವ ರೀತಿ ಏಟು ಬಿದ್ದಿತ್ತೆಂದರೆ ಕನಸಿನಲ್ಲೂ ಕೂಡ ಆ ಊರಿನ ಹೆಸರು ಕೇಳಿದರೆ ಬೆಚ್ಚಿ ಬೀಳುತ್ತಿದ್ದ. ಅದಾದ ನಂತರ ಅವನು ಅವರ ಸಹವಾಸಕ್ಕೆ ಬರಲೇ ಇಲ್ಲ. ಮನೆಯವರಿಗೆ ಅವಳ ಮೇಲೆ ಕೋಪ ಇದ್ದರೂ ಕ್ರಮೇಣವಾಗಿ ಅದು ಕಡಿಮೆಯಾಗುತ್ತಾ ಬಂತು. ಮಗು ಹುಟ್ಟಿದ ಮೇಲಂತೂ ಕೋಪ ಪೂರ್ತಿ ಕಡಿಮೆಯಾಗಿತ್ತು. ಮಗುವಿನ ನಾಮಕರಣಕ್ಕೆ ವಸುಧಾ ಮತ್ತು ಭಾಸ್ಕರ್ ಇಬ್ಬರೂ ಹೋಗಿ ಆಮಂತ್ರಣ ಕೊಟ್ಟು, ಜೊತೆಗೆ ವಸುಧಾಳ ಅಣ್ಣನಿಗೆ ವಿಶೇಷವಾಗಿ ಆಮಂತ್ರ ಕೊಟ್ಟು ಮಗುವಿಗೆ ನೀನೇ ಹೆಸರಿಡಬೇಕು ಅಂತ ಹೇಳಿದರು. ಅದನ್ನೆಲ್ಲ ಕೇಳಿಸಿಕೊಂಡ ವಸುಧಾಳ ಅಣ್ಣನ ಕಣ್ಣುಗಳಲ್ಲಿ ನೀರು ಬಂತು. ನಾನು ಅಷ್ಟೆಲ್ಲ ಕಷ್ಟಕೊಟ್ಟರೂ ಅವರು ಅದ್ಯಾವುದನ್ನೂ ಮನಸ್ಸಲ್ಲಿಟ್ಟುಕೊಳ್ಳದೆ ಗೌರವ ಸಮೇತವಾಗಿ ನಾಮಕರಣಕ್ಕೆ ಕರೆದಿರೋದ್ರಿಂದ ಅವನು ನಾಮಕರಣಕ್ಕೆ ಹೋಗಲು ನಿರ್ಧಾರ ಮಾಡ್ತಾನೆ. ಆ ದಿನ ಮಗುವಿನ ನಾಮಕರಣದ ಶಾಸ್ತ್ರ ಅದ್ದೂರಿಯಾಗಿ ನಡೆಯಿತು. ಮನೆಯ ತುಂಬ ನೆಂಟರಿಷ್ಟರು ಬಂಧುಗಳಿದ್ದರು. ಎಲ್ಲೆಲ್ಲಿಯೂ ಹಬ್ಬದ ವಾತಾವರಣವಿತ್ತು. ಗಂಡು ಮಗು ಆದ್ದರಿಂದ ವಸುಧಾಳ ಅಣ್ಣ ಅದಕ್ಕೆ ಅಜಿತ್ ಅಂತ ಹೆಸರಿಟ್ಟ. ಅಜಿತ್ ಬಾಲ್ಯದಿಂದಲೂ ಕೂಡ ಹಠದ ಸ್ವಭಾವದವನು. ಏನಾದ್ರೂ ಬೇಕಂತ ಹಠ ಮಾಡಿದ್ರೆ ಅದು ಕೊಡಿಸುವವರೆಗೂ ಸುಮ್ಮನಾಗುತ್ತಿರಲಿಲ್ಲ. ಅವನು ಬಹಳ ತುಂಟನಾಗಿದ್ದ ಮತ್ತು ಅವನು ಯಾರ ಮಾತನ್ನೂ ಕೂಡ ಕೇಳುತ್ತಿರಲಿಲ್ಲ. ನಾನು ಹೇಳಿದ್ದೇ ನಡೀಬೇಕನ್ನೋ ಒಂದು ಕೆಟ್ಟ ಗುಣ ಅವನಲ್ಲಿತ್ತು. ಜೊತೆಗೆ ಅವನು ಯಾರಿಗೂ ಹೆದರುತ್ತಿರಲಿಲ್ಲ. ಚಿಕ್ಕಂದಿನಿಂದಲೂ ಒಬ್ಬನೇ ಮಗ ಅಂತ ಸಲಿಗೆಯಿಂದ ಬೆಳೆಸಿದ್ದರ ಫಲವಾಗಿ ಅವನು ಕೆಟ್ಟು ಕೆರೆ ಹಿಡಿದು ಹೋಗಿದ್ದ. ಅವನಲ್ಲಿ ಹುಡುಕಿ ತೆಗೆದರೂ ಒಂದೂ ಒಳ್ಳೆಯ ಗುಣಗಳು ಕೂಡ ಸಿಗುತ್ತಿರಲಿಲ್ಲ. ಹಾಗೆ ಅವನು PU ಕಾಲೇಜಿಗೆ ಬರ್ತಾನೆ. ನೋಡಲು ಸುಂದರ ಮತ್ತು ಹೈಟ್ ವೈಟ್ ಎಲ್ಲ ಸರಿಯಾಗಿ ಇದ್ದಿದ್ರಿಂದ ಹುಡುಗಿಯರು ಅವನಿಗೆ ಸಲೀಸಾಗಿ ಬೀಳುತ್ತಿದ್ದರು.
10ನೇ ತರಗತಿಯಲ್ಲಿ ಇರುವಾಗಲೇ ತೂತೊಳಗೆ ನುಗ್ಗಿಸಲು ಶುರು ಮಾಡಿದ್ದ. ಅವನು ಪಿಯುಸಿಗೆ ಬಂದ ಮೇಲೆ ಅದು ಮತ್ತೂ ಹೆಚ್ಚಾಯಿತು. ಅವನು ತನ್ನ ಗೆಳೆಯರ ಜೊತೆ ಮಾತಾಡ್ತಾ ತಾನು ತುಂಬಾ ಫ್ಲೇವರಿನ ನಿರೋಧಗಳನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದ. ಅವನು ಜೀವನವೆಂದರೆ ಖುಷಿಯಾಗಿರುವುದು, ಹುಡುಗಿಯರ ಜೊತೆ ಮಲಗೋದು, ಮಜಾ ಮಾಡೋದು, ತನಗಿಷ್ಟ ಬಂದಂತೆ ಇರೋದು ಅಂದುಕೊಂಡಿದ್ದ. ಅಪ್ಪ ಅಮ್ಮ ಎಷ್ಟೇ ಬುದ್ಧಿ ಹೇಳಿದ್ರೂ ಅವನು ಕೇಳುತ್ತಿರಲಿಲ್ಲ. ಗೋವಾಕ್ಕೆ ಹೋಗೋದು, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು, ಆಟ ಆಡೋಕ್ ಹೋಗೋದು, ಹೀಗೆ ಅವನು ಮನೆಗೆ ಬರೋದೇ ಅಪರೂಪವಾಗಿತ್ತು. ಇದಲ್ದೇ ಅವನಿಗೊಂದು ವಿಚಿತ್ರವಾದ ಕಾಯಿಲೆ ಕೂಡ ಇತ್ತು. ಅದೇನೆಂದರೆ ಅವನು ತನ್ನ ಜೊತೆ ಮಲ್ಗಿರೋ ಹುಡುಗಿಯರ ಎಲ್ಲ ಅಂಗಾಂಗಗಳ ಫೋಟೋ, ತಾನು ಅವರಿಗೆ ಮಾಡ್ತಿರೋ ಫೋಟೋ ಮತ್ತು ವಿಡಿಯೋ ಎಲ್ಲವನ್ನೂ ರೆಕಾರ್ಡ್ ಮಾಡಿ ತನ್ನ ಮೊಬೈಲ್ನಲ್ಲಿ ಸೇಫಾಗಿ ಇಡುತ್ತಿದ್ದ. ಒಂದಿನ ರಾತ್ರಿ ಅವನು ಆ ಫೋಟೋಗಳನ್ನು ನೋಡುತ್ತಾ ಹಾಗೇ ನಿದ್ದೆಗೆ ಜಾರಿದ್ದ. ಅವನ ಮೊಬೈಲ್ ಲಾಕ್ ಆಗಿರಲಿಲ್ಲ. ಬೆಳಿಗ್ಗೆ ಅವನನ್ನು ಏಳಿಸಲು ಬಂದ ವಸುಧಾ ಮೊಬೈಲ್ ನೋಡಿ ಶಾಕ್ ಆಗ್ತಾಳೆ. ಅದರಲ್ಲಿ ಕನಿಷ್ಠ ಅಂದ್ರು 50 ಹುಡುಗಿಯರಿಗೆ ಅವನು ಮಾಡ್ತಿರೋ ಫೋಟೋ ಮತ್ತು ವಿಡಿಯೋ ಇರುತ್ತೆ. ಅವಳಿಗೆ ಕೋಪ ಬಂದು ಅವನನ್ನ ಏಳಿಸಿ, ಏನೋ ಇದೆಲ್ಲ, ನಿನ್ಗೆ ಒಂಚೂರು ನಾಚಿಕೆಯಾಗಲ್ವಾ? ಯಾಕೋ ಈ ರೀತಿಯೆಲ್ಲ ಮಾಡಿ ನನ್ನ ಹೊಟ್ಟೆ ಉರಿಸ್ತಿದೀಯಾ ಅಂತ ಕೇಳ್ತಾಳೆ. ಆಗ ಅವನಿಗೆ ಕೋಪ ಬಂದು, ಯಾಕೆ ನಿನ್ನ ಗಂಡ ನಿನ್ಗೆ ಈ ರೀತಿ ಮಾಡಿಲ್ವಾ? ಈ ರೀತಿ ಮಾಡ್ದೆ, ನಾನು ಹಾಗೆಯೇ ಹುಟ್ಬಿಟ್ನಾ? ಇದೆಲ್ಲ ಕಾಮನ್, ನಾನ್ಯಾರಿಗೂ ಬಲವಂತ ಮಾಡ್ತಿಲ್ಲ. ನನ್ನನ್ನು ಇಷ್ಟಪಟ್ಟು ನನ್ನ ಜೊತೆ ಬರೋ ಹುಡುಗಿಯರಿಗೆ ನಾನು ಮಾಡ್ತೀನಿ, ಅದರಲ್ಲಿ ತಪ್ಪೇನಿದೆ? ನೀನು ವಯಸ್ಸಲ್ಲಿರುವಾಗ ಅದೆಷ್ಟು ಜನ ಹುಡುಗರ ಜೊತೆ ಮಲ್ಗಿದ್ದೀಯೋ ಯಾರಿಗೊತ್ತು ಅಂತಾನೆ. ಅದನ್ನು ಕೇಳಿಸಿಕೊಂಡ ವಸುಧಾಳಿಗೆ ಕೋಪ ಬಂದು ಅವನ ಕೆನ್ನೆಗೆ ಟಪಾರನೇ ಬಾರಿಸ್ತಾಳೆ ಮತ್ತು ಅಳುತ್ತಾ ಆಚೆ ಬರ್ತಾಳೆ. ಅವಳಿಗೆ ತನ್ನ ಮಗ ಹಾಳಾಗಿದ್ದಾನಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಹಾಳಾಗಿದ್ದಾನಂತ ಗೊತ್ತಿರಲಿಲ್ಲ. ಆಗವಳು, ಎಲ್ಲ ಕೂಡ ನಂದೇ ತಪ್ಪು, ನಾನು ಅವನನ್ನ ಚೆನ್ನಾಗಿ ಬೆಳೆಸಿಲ್ಲ. ಅವನು ಕೇಳಿದ್ದನ್ನೆಲ್ಲ ಕೊಟ್ಟು ನಾನೇ ಅವನನ್ನು ಹಾಳು ಮಾಡಿದೆ. ಇನ್ನು ದೇವರೇ ಅವನನ್ನ ಸರಿಯಾದ ದಾರಿಗೆ ತರ್ಬೇಕಂತ ಮರುಗ್ತಾಳೆ. ಹೀಗೆ ಒಂದಿನ ಅವನು ಕುಡಿದು ಟೈಟಾಗಿ ಮನೆಗೆ ಬರುತ್ತಿರುವಾಗ ಕಂಟ್ರೋಲ್ ತಪ್ಪಿ ಒಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತಾನೆ. ದೇವರ ದಯೆಯಿಂದ ಸಣ್ಣ ಪುಟ್ಟ ಗಾಯ ಆಗಿದ್ದು ಬಿಟ್ರೆ ಆ ದಿನ ಯಾರಿಗೂ ಅಂಥದ್ದೇನೂ ಆಗಿರಲಿಲ್ಲ. ಆದರೆ ಕಾರಿನ ಮುಂದಿನ ಭಾಗ ಮಾತ್ರ ನುಜ್ಜುಗುಜ್ಜಾಗಿತ್ತು. ಅಜಿತ್ಗೆ ಸಣ್ಣದಾಗಿ ತರಚಿ ಗಾಯ ಆಗಿತ್ತು. ಅವನು ಹೆಲ್ಮೆಟ್ ಕೂಡ ಹಾಕ್ತಿರೋದ್ರಿಂದ ಕಾರಲ್ಲಿರೋ ಹುಡುಗ ಸ್ನೇಹಿತ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ ಮತ್ತು ವಸುಧಾಳಿಗೆ ವಿಷಯ ತಿಳಿಸ್ತಾನೆ. ಆಗ ವಸುಧಾ ಗಾಬರಿಯಿಂದ ಆಸ್ಪತ್ರೆಗೆ ಓಡಿ ಬರುತ್ತಾಳೆ. ಅವಳಿಗೆ ತನ್ನ ಮಗನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ತುಂಬಾನೇ ನೋವಾಗುತ್ತೆ. ಅವಳು ಗಳಗಳನೆ ಅಳೋಕೆ ಶುರು ಮಾಡ್ತಾಳೆ. ಆಗ ಅಲ್ಲಿಗೆ ಬಂದ ಸ್ನೇಹಿತ್, ಅಳ್ಬೇಡಿ ಆಂಟಿ, ಅವನಿಗೇನೂ ಆಗಿಲ್ಲ, ಸ್ವಲ್ಪ ತರಚಿ ಗಾಯ ಆಗಿದೆ ಅಷ್ಟೇ, ಹೆದರುವಂಥದ್ದು ಏನೂ ಇಲ್ಲ ಅಂತಾನೆ. ಆಗ ಅವಳು ಕೋಪದಿಂದ, ಇದೆಲ್ಲ ನಿನ್ನಿಂದಲೇ ಆಗಿದ್ದು, ನಿನಗೆ ಸರಿಯಾಗಿ ಗಾಡಿ ಓಡಿಸೋಕೆ ಬರಲ್ಲ ಅಂದರೆ ಗಾಡಿನ ಯಾಕೆ ರೋಡಿಗೆ ತರ್ತೀಯಾ ಅಂತ ಬೈತಾಳೆ. ಆಗ ಸ್ನೇಹಿತ್, ನೀವು ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಆಂಟಿ, ತಪ್ಪು ಮಾಡಿರೋದು ನಿಮ್ಮ ಮಗ. ಕುಡಿದು ಗಾಡಿ ಓಡಿಸ್ಕೊಂಡು ಬಂದು ನನ್ನ ಕಾರಿಗೆ ಅವನೇ ಡಿಕ್ಕಿ ಹೊಡೆದಿದ್ದು. ಅದಕ್ಕೆ ಬೇಕಾದ ಸಾಕ್ಷಿಗಳೆಲ್ಲವೂ ನನ್ನ ಹತ್ರ ಇದೆ. CCTV ಫೂಟೇಜ್ ಕೂಡ ಇದೆ ನೋಡಿ ಅಂತ ಫೂಟೇಜ್ ತೋರಿಸ್ತಾನೆ. ಅದನ್ನು ನೋಡಿದ ಅವಳಿಗೆ ತಪ್ಪು ತನ್ನ ಮಗನದ್ದೇ ಅಂತ ಗೊತ್ತಾಗುತ್ತೆ. ಆಗ ಅವಳು, ನಿನಗೆ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಡ. ನಿನ್ನ ಗಾಡಿ ಸರಿ ಮಾಡೋಕೆ ಎಷ್ಟು ಖರ್ಚಾಗುತ್ತೋ ಅದನ್ನು ನಾನೇ ಕೊಡ್ತೀನಿ ಅಂತಾಳೆ. ಆಗ ಸ್ನೇಹಿತ್, ಇದು ದುಡ್ಡಿನ ಪ್ರಶ್ನೆ ಅಲ್ಲ, ಒಂದು ಜೀವದ ಪ್ರಶ್ನೆ. ನಂದು ಸ್ವಲ್ಪ ಕ್ವಾಸ್ಟ್ಲಿ ಕಾರಾಗಿರೋದ್ರಿಂದ ನನ್ನ ಜೀವಕ್ಕೆ ಏನೂ ಹಾನಿಯಾಗಲಿಲ್ಲ. ಅದೇ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಅವರ ಕತೆ ಏನಾಗ್ತಿತ್ತಂತ ಯೋಚನೆ ಮಾಡಿದ್ದೀರಾ? ನಾನು ಕಂಪ್ಲೇಂಟ್ ಕೊಡ್ತೀನಿ, ದಯವಿಟ್ಟು ನನ್ನನ್ನು ತಡಿಬೇಡಿ ಅಂತಾನೆ. ಆಗ ಅವಳು, ದಯವಿಟ್ಟು ಹಾಗನ್ಬೇಡಪ್ಪ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂತ ಅವನ ಕಾಲಿಗೆ ಬೀಳೋಕೋಗ್ತಾಳೆ. ಆಗ ಸ್ನೇಹಿತ್, ಇದೆಲ್ಲ ಇಲ್ಲಿ ನಿಂತು ಮಾತಾಡೋ ವಿಷಯ ಅಲ್ಲ, ಕೆಳಗಡೆ ನನ್ನ ಕಾರ್ ನಿಂತಿದೆ, ಅಲ್ಲಿಗೆ ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು ಅಂತಾನೆ. ಅವಳು ಅವನ ಹಿಂದೆ ಹೋಗಿ ಕಾರಿನಲ್ಲಿ ಕೂತ್ಕೋತಾಳೆ.
ಆಂಟಿ, ನನಗೆ ಸುತ್ತಿ ಬಳಸಿ ಮಾತಾಡಿ ಅಭ್ಯಾಸ ಇಲ್ಲ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮನ್ನ ನೋಡಿದ ಕ್ಷಣದಿಂದ ನನಗೆ ನಿಮ್ಮ ಮೇಲೆ ಆಸೆಯಾಗಿದೆ. ನನ್ನ ತಮ್ಮ ನನ್ನ ಮಾತನ್ನೇ ಕೇಳ್ತಿಲ್ಲ ನೋಡಿ, ಹೇಗೆ ಎದ್ದಿದ್ದಾನೆ ಅಂತ ಹೇಳ್ತಾ ಜಿಪ್ ತೆಗೆದು ಅದನ್ನು ಹೊರಗೆಳೆದು ತೋರಿಸ್ತಾನೆ. ಅದನ್ನು ನೋಡಿದ ವಸುಧಾ ತುಂಬಾನೇ ಶಾಕ್ ಆಗ್ತಾಳೆ. ಅವಳ ಮನಸ್ಸು ಗಲಿಬಿಲಿಯಾಗೋಕೆ ಶುರುವಾಗುತ್ತೆ. ಏನಪ್ಪ ಮಾಡ್ತಿದ್ಯಾ ನೀನು ಅಂತ ಕಾರಿನಿಂದ ಕೆಳಗಿಳಿಯಲು ಟ್ರೈ ಮಾಡ್ತಾಳೆ. ಆಗ ಸ್ನೇಹಿತ್, ನೋಡಿ ಆಂಟಿ, ನಿಮ್ಗೆ ನಾನು ಬಲವಂತ ಮಾಡಲ್ಲ, ಇಷ್ಟ ಇದ್ರೆ ಬನ್ನಿ, ಇಬ್ಬರೂ ಒಟ್ಟಿಗೆ ಮಜಾ ಮಾಡೋಣ, ಇಲ್ಲಾಂದ್ರೆ ನಾನು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಆಯ್ಕೆ ನಿಮ್ಮ ಕೈಯಲ್ಲಿದೆ, ಏನ್ ಮಾಡ್ತಿರೋ ನೋಡಿ ಅಂತ ಅವನ ಬಿಸ್ನೆಸ್ ಕಾರ್ಡ್ ಕೊಟ್ಟು ನಿಮಗೆ 2 ದಿನ ಟೈಮಿದೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಡ್ತಾನೆ. ಇತ್ತ ಅವಳಿಗೆ ಅವನ ಮೇಲೆ ಆಸೆಯಾಗುತ್ತಿತ್ತು. ಮೊದಲೇ ಸಣ್ಣ ಹುಡುಗ ಸೈತಾನದಂತಹ ಗೂಟವನ್ನು ಹೊಂದಿದ್ದಾನೆ. ಅದರಿಂದ ಏಟು ಹೊಡಿಸಿಕೊಂಡರೆ ಸ್ವರ್ಗದಲ್ಲಿರುವಂತೆ ಖುಷಿ ಸಿಗುತ್ತದೆ. ಇಂಥ ಚಾನ್ಸನ್ನ ತಪ್ಪಿಸಿಕೊಳ್ಳುವುದು ಬೇಡ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿನ ಹೊಡೆದಂತಾಗುತ್ತೆ ಅಂತ ಅಂದ್ಕೊಂಡು ಸ್ನೇಹಿತ್ಗೆ ಕಾಲ್ ಮಾಡಿ, ನಾನು ರೆಡಿ ಇದ್ದೀನಿ, ಎಲ್ಲಿಗೆ ಬರಬೇಕು ಅಂತ ಕೇಳ್ತಾಳೆ. ಆಗವನು, ನೀವು ಆಸ್ಪತ್ರೆಯಲ್ಲಿರಿ, ನಾನಲ್ಲಿಗೆ ಬಂದು ನಿಮ್ಮನ್ನ ಕರೆದುಕೊಂಡು ಹೋಗ್ತೀನಿ ಅಂತಾನೆ. ಅವಳು ಆಸ್ಪತ್ರೆಗೆ ಬಂದು ತನ್ನ ಮಗನಿಗೆ ಊಟ ಕೊಟ್ಟು ಸ್ನೇಹಿತ್ಗಾಗಿ ಕಾಯುತ್ತಿರುತ್ತಾಳೆ. ಆಗ ಅವಳ ಮೊಬೈಲ್ಗೆ ಕರೆ ಬರುತ್ತೆ. ಅವಳು ಖುಷಿಯಿಂದ ಹೊರಗಡೆ ಹೋಗಿ ಕಾರ್ ಹತ್ತಿ ಕೂತ್ಕೋತಾಳೆ. ಅವನು ಅವಳನ್ನು ಒಂದು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ಅವರಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಅಲ್ಲಿ ಒಳಗೆನುಸುಳಿಸಿ ಚೆನ್ನಾಗಿ ಮಾಡುತ್ತಾನೆ. ಅವರಿಬ್ಬರದ್ದು 5 ರೌಂಡ್ ಮುಗಿಯುತ್ತದೆ. ಸಂಜೆ 7 ಗಂಟೆಗೆ ಸರಿಯಾಗಿ ಅವಳು ಮನೆಗೆ ಬರುತ್ತಾಳೆ. ಅವಳ ಮುಖದಲ್ಲಿ ಎಂದೂ ಇರದ ಖುಷಿ ಇರುತ್ತದೆ. ಅವಳ ಮನಸ್ಸು ರಿಲ್ಯಾಕ್ಸ್ ಆಗಿರುತ್ತದೆ. ನಂತರ ಅಜಿತ್ ಹುಷಾರಾದ ಸ್ವಲ್ಪ ದಿನಗಳಲ್ಲಿ ಅಮ್ಮ ತನ್ನನ್ನು ಕಾಪಾಡಿಕೊಳ್ಳಲು ತನ್ನನ್ನೇ ತಾನು ಅಡವಿಟ್ಟಿಕೊಂಡಳು ಎಂದು ಅವನಿಗೆ ತಿಳಿದು ಅವನು ದುಃಖಿತನಾಗುತ್ತಾನೆ. ಅವನ ಮನಸ್ಸು ಪರಿವರ್ತನೆಯಾಗುತ್ತದೆ. ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅನ್ನೋದನ್ನ ಅವನು ಅರ್ಥ ಮಾಡಿಕೊಳ್ಳುತ್ತಾನೆ. ಅವನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುಡುಗನಾಗಿ ಬದಲಾಗುತ್ತಾನೆ. ಈಗ ಅವನು ತನ್ನ ಸ್ವಂತ ಬಿಸಿನೆಸ್ ನಡೆಸುತ್ತಿದ್ದಾನೆ. ವರ್ಷಕ್ಕೆ 10 ರಿಂದ 15 ಕೋಟಿ ಹಣವನ್ನು ಲಾಭ ಮಾಡುತ್ತಿದ್ದಾನೆ. ಈಗ ಅವನ ಜೀವನ ಅದ್ಭುತವಾಗಿದೆ. ಯಾರು ತನ್ನ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯುತ್ತಾನೋ ಅವನು ಜೀವನದಲ್ಲಿ ಎಂದಿಗೂ ಸೋಲುವುದಿಲ್ಲ ಎನ್ನುವುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ.